ನಮಸ್ಕಾರ ವಿದ್ಯಾರ್ಥಿಗಳೇ. ಆಲ್ರೆಡಿ ಇವತ್ತ ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೇನೆ. ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಅದು. ಮತ್ತಿದೇನೋ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಯಾಕೆ ಅಂತ ಅನ್ಕೋಬಹುದು ನೀವು. ಇದನ್ನ ಯಾಕೆ ಈಗ ತಗೊಂಡೆ ಅಂತಂದ್ರೆ, ಈ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಗೆ ನಾನು ಆನ್ಸರ್ ಬರ್ದೇನ್ರಿ. ಅದು ಇವಾಗ ನೆನಪಾಯ್ತು ನನಗೆ. ನಮ್ಮ ಕಾಲೇಜ್ನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸಿದ್ದೆ ನಾನು ಇದನ್ನ. ಅದಕ್ಕೆ ನಿಮಗೂ ಅಪ್ಲೋಡ್ ಮಾಡಿದ್ರೆ ಅದೊಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗ್ತೈತೆ ಅನ್ನೋ ಅಂತ ಅನಿಸ್ತೀವಿ ನನಗೆ. ಈಗ ಅನಿಸ್ತದೆ. ಅದಕ್ಕೆ ಈಗ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಕ್ವಶನ್ ಪೇಪರ್ ಅದಕ್ಕೆ ಆನ್ಸರ್ ಸೈಡ್ ಬೈ ಸೈಡ್ ನನಗೆ ತೋರ್ಸಕ್ ಆಗ್ತಾ ಇಲ್ಲ. ಟೆಕ್ನಾಲಜಿ ನನಗೆ ಗೊತ್ತಿಲ್ಲ ಅದು. ಹಾಗಾಗಿ ಅದೇನೋ ಮಾಡು ಸೈಡ್ ಬೈ ಸೈಡ್ ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅದೇನೋ ಸ್ವಲ್ಪ ನನಗೆ ಬರಲಿಲ್ಲ ಅದು. ಹಾಗಾಗಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ ಬರೆದೆ ನಾನು. ಕೀ ಆನ್ಸರ್ ಅಲ್ಲ ಸ್ಟೂಡೆಂಟ್ಸ್, ಫೋಲ್ ಆನ್ಸರ್ಸ್ ಅನ್ನ ಬರೆದೇನೆ. ನೀವು ಹೆಂಗೆ ಬರಿಬೇಕು ಹಂಗೆ ಬರೆದೇನೆ. ಬಟ್ ಒಂದೇ ಒಂದು ಮಾಡೆಲ್ ಕ್ವಶನ್ ಪೇಪರ್. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್, ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಆಗೋದಿಲ್ಲ. ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನನಗೆ ಇವತ್ತು ಮಾರ್ನಿಂಗ್ ಒಂದು ವಿಡಿಯೋ ಹಾಕಿ ನಿಮಗೆ ಅದು ಲಾಸ್ಟ್ ಅಂತ ಅನ್ಕೊಂಡಿದ್ದೆ ನಾನು. ಅವಾಗ ನಾನು ನಿಮಗೆ ವಿಶ್ ಮಾಡೇನೆ, ನಾಳೆ ನಿಮ್ದು ಎಕ್ಸಾಮ್ ಇದೆಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ನೆನಪಾಯ್ತು ನನಗದು. ನಮ್ಮ ಹುಡುಗರಿಗೆ ಮಾಡಿದಂಥ ಆನ್ಸರ್ಸ್ ಅನ್ನ ಅಪ್ಲೋಡ್ ಮಾಡಿದ್ರೆ ಈ ಎಲ್ಲ ಹುಡುಗರಿಗೇನು ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ಅಂತೇಳಿ ಹಾಗಾಗಿ ಅದನ್ನ ತಗೊಂಡೆ. ಮತ್ತೆ ನಿಮಗೆಲ್ಲ ಒನ್ಸ್ ಅಗೇನ್ ಐ ವಿಶ್ ಗುಡ್ ಲಕ್. ಚೆನ್ನಾಗಿ ಬರೀರಿ, ಸ್ಕೋರ್ ಮಾಡ್ರಿ. ನನ್ನ ವಿಡಿಯೋಗಳು ನಿಮಗೆ ಸಪೋರ್ಟ್ ಆಗಿರ್ತದ ಸ್ವಲ್ಪ. ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳ್ರಿ, ಸ್ವಲ್ಪ ಶೇರ್ ಮಾಡ್ರಿ. ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ಗೆ ಎಲ್ಲ ಹೇಳ್ರಿ. ಒಂದು ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡೀನಿ. ಸೆಕೆಂಡ್ ಮತ್ತು ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ನಂತರದಲ್ಲಿ ಮಾಡ್ತಿರ್ತೀನಿ. ನಂತರ ಬೇಕಾದಷ್ಟು ಇದೆ, ಮಚ್ ಮೋರ್ ಇದೆ, ಬೇಕಾದಷ್ಟು ನಾನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಮ್ಯಾಟರ್ ರೆಡಿ ಇದೆ, ರೆಡಿ ಫುಡ್ ಇದೆ. ಬಟ್ ಫೀಡಿಂಗ್ ಮಾಡೋಕೆ ಟೈಮ್ ಇಲ್ಲ. ಮುಂದಾಗ ಮಾಡ್ತಾ ಇರ್ತೀನಿ. ನೀವೇನು ಮಾಡ್ರಿ ಅಂತಂದ್ರೆ, ಇದು ಒಂದು ವಿಡಿಯೋ ನೋಡ್ರಿ, ನೀವು ಹೆಲ್ಪ್ ಆಗ್ಬೋದು. ಮತ್ತೊಂದು ನಿಮಗೆ ಏನು ನಾನು ಒಂದು ಸಲಹೆ ನೀಡ್ತೀನಿ ಅಂತಂದ್ರೆ, ನಾಳೆ ನಿಮಗೆ ಎಕ್ಸಾಮಿನೇಷನ್ ಅದಲ್ಲ ಆ್ಯನಿಮಲ್, ಮುಗಿಸ್ಕೊಂಬರ್ರಿ. ಬಂದು ಸಾಯಂಕಾಲ ಸ್ವಲ್ಪ ಹಂಗೆ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಓಪನ್ ಮಾಡ್ರಿ. ನಾಳೆ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ನ ಹಾಕ್ತೀನಿ ರೀ. ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ತದೆ. ನಿಮ್ಗೆ ಎಷ್ಟು ಬರ್ತೈತಿ ಮಾರ್ಕ್ಸ್ ಅಂತೇಳಿ ಸ್ವಲ್ಪ ಹೊತ್ತು ನೋಡ್ರಿ ವಿದ್ಯಾರ್ಥಿಗಳೇ. ಬರುವಷ್ಟು ಬಂದೇ ಬರ್ತಿರ್ತದೆ, ಏನು ಮಾಡೋಕ್ಕಾಗೋದಿಲ್ಲ ನಿಮಗೆ. ಮುಂದಿನ ಪೇಪರ್ಗಳನ್ನ ಮತ್ತೆ ಸ್ಟಡಿ ಮಾಡ್ರಿ. ಭಾಳ ಅದ ಹಿಡ್ಕೊಂಡು ಕೂಡ್ಬೇಡ್ರಿ. ಅದ್ರ ಬಗ್ಗೆ ಏನು ಹಚ್ಕೋಬೇಡ್ರಿ. ಹೆಚ್ಚು ಬಂದ್ರೆ ಹಚ್ಕೋಬೇಡ್ರಿ, ಕಮ್ಮಿ ಬಂದ್ರೆ ಹಚ್ಕೋಬೇಡ್ರಿ. ಮುಂದಿನ ಪೇಪರ್ ಬಗ್ಗೆ ಥಿಂಕ್ ಮಾಡ್ರಿ. ಸರಿ, ನಾಳೆ ಸ್ವಲ್ಪ ವೇಟ್ ಮಾಡ್ರಿ. ನಾಳೆ ಕ್ವಶನ್ ಪೇಪರ್ಗೆ ಸಾಯಂಕಾಲ 5-6 ಗಂಟೆ ಸುಮಾರು ನಿಮಗೆ ಅದರದ್ದು ಕೀ ಆನ್ಸರ್ನ ಕಳಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ರಿ, ವೇಟ್ ಮಾಡ್ರಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಇವಾಗ ಏನು ಮಾಡ್ತೀನಿ ಅಂದ್ರೆ, ನಿಮ್ಗೆ ಕ್ವಶನ್ ಪೇಪರ್ ಹಾಕ್ತೇನೆ. ನಾನು PDF ಮಾಡಿ ಹಾಕಬೇಕು ಅಂತ ತಿಳ್ಕೊಂಡೆ. ಯಾರೋ ಅಂದ್ರು ಮಾಡ್ಲಿಕ್ಕೆ ಬರ್ತಂತೆ, ಬಟ್ ನನಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು. ಹಂಗೆ ಇದು ರಫ್ ಆ್ಯಂಡ್ ಟಫ್ ಒಂದು ಮೆಥಡ್ ಹೋಗ್ತೀನಿ. ಅಷ್ಟು ಸಾಫಿಸ್ಟಿಕೇಟೆಡ್ ಇಲ್ಲ ಮೆಥಡ್. ಟೆಕ್ನಾಲಜಿ ಒಳಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ನಂತರ ಮತ್ತೆ ಅದೆಲ್ಲ ಮಾಡ್ಕೋತೀನಿ. ಯಾರು ನನ್ನ ಸ್ಟೂಡೆಂಟ್ಸ್ ಕರೀಲಿಕ್ಕೆ ಟೈಮ್, ಎಕ್ಸಾಮಿನೇಷನ್ ಟೈಮು ಸ್ಟಡಿ ಮಾಡ್ತಿರ್ತಾರೆ. ಹಾಗಾಗಿ ಮೊದಲು ನಿಮಗೆ ಕ್ವಶನ್ ಪೇಪರ್ನ ವಿಡಿಯೋ ಮಾಡ್ತೀನಿ. ಕ್ವಶನ್ ಪೇಪರ್ ನೋಡ್ಕೊಡ್ರಿ. ಇದು ಮುಗಿದ ತಕ್ಷಣ ಇದನ್ನು ಫಾಲೋ ಮಾಡಿಕೊಂಡು ಅದಕ್ಕೆ ಆನ್ಸರ್ ಬಿಡ್ತೇನೆ ರೀ. ಮತ್ತೊಂದು ವಿಡಿಯೋ ಮಾಡಿ. ಎರಡನ್ನೂ ಒಂದು ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ, ಬರಲಿಲ್ಲ ನನಗದು. ಈಗೆಲ್ಲ ಬೇಡ ಅದು. ಈಗ ಎಷ್ಟು ಅದ ನನಗೆ ಎಷ್ಟು ಸಾಧ್ಯತೆ ಟೆಸ್ಟ್ ಮಾಡ್ಕೊಡ್ತೀನಿ. ಮುಂದಿನ ದಿನ ಮೊದಲು ಮತ್ತೆ ನೋಡೋಣ ಅಂತ. ಕ್ವಶನ್ ಪೇಪರ್ ನೋಡ್ರಿ. ಇದು ಮುಗಿದ ತಕ್ಷಣ ಈ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಆನಂತರ ಇವಕ್ಕೆ ಆನ್ಸರ್ಸ್, ಫುಲ್ ಆನ್ಸರ್ಸ್ ಅಪ್ಲೋಡ್ ಮಾಡ್ತೇನೆ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾಡಿದಂಥ ಆನ್ಸರ್ಸು ನಿಮಗೂ ಹೆಲ್ಪ್ ಆಗ್ತವೆ. ಒಂದು ಸ್ಯಾಂಪಲ್ ಸಿಗ್ತದೆ ನನಗೆ. ಓಕೆ, ಅಷ್ಟು ಮಾಡಿಬಿಟ್ಟು ಲಾಸ್ಟ್ ನಿಮಗಿದು ನಾಳೆ ಎಕ್ಸಾಮಿನೇಷನ್ ಬರೀರಿ. ಬಂದು ಕೀ ಆನ್ಸರ್ಗೆ ವೇಟ್ ಮಾಡ್ರಿ. ಓಕೆ, ಕ್ವಶನ್ ಪೇಪರ್ ನೋಡ್ರಿ.
8th question. 9 to 10. 9 and 10. Question number 11. ಇಷ್ಟ ಇರಲಿ. 11, 12. ನಿಮ್ಮ ಪ್ರಿಂಟ್ ಇದ್ರೆ ತಕೊಂಡ್ಬಿಡ್ರಿ ನಿಮಗೆ ಆನ್ಲೈನ್ದೊಳಗೆ ಇತ್ತಂದ್ರೆ. ನನಗೆ ಅಷ್ಟು ಇದು ಇಲ್ಲ ನಾನು. 13 question. Short answer questions. 2 mark questions. Three mark questions. 18 to 23. ಎಷ್ಟು ಬರಿ ಅಂತಾರೆ ಅಷ್ಟು ಬರೀರಿ. ಅಂದ್ರೆ ಎಷ್ಟು ಕ್ವಶನ್ಸ್ ಬರಿ ಅಂತಾರೆ. 4 questions ಏನು ಬರಿ ಅಂತಾರೆ. ಆನ್ಸರ್ ಎನಿ 4. ಅವ್ರು ಎಷ್ಟು ಬರಿ ಅಂತಾರೆ ಅಷ್ಟು ಬರ್ರಿ. ಅಡಿಷನಲ್ ಬರಿಬೇಡ್ರಿ. 4 mark questions. ಸ್ಟೂಡೆಂಟ್ಸ್ ಎಷ್ಟು ಬರಿ ಅಂತಾರೆ ಸರ್? 3 questions ಬರೀರಿ ಅಂತಾರೆ. 100 wordsನಾಗ ಇರ್ಬೇಕಂತಾರೆ. ಅದು 60 wordsನಾಗ ಇರಬೇಕು. ಅದು 1 or 2 sentencesನಾಗ ಇರಬೇಕು. 1 mark 2 marks 1 or 2 sentences. ಕ್ಯಾನ್ ಯು ಸಿ? ನಮ್ಗೆ ಗೊತ್ತಿದೆ. 1 or 2 sentences ಇವು. ಇದು 60 wordsನಾಗ ಇರಬೇಕು. ಇದು 100 wordsನಾಗ ಇರಬೇಕು. ನೆಕ್ಸ್ಟ್ ಗ್ರಾಮರ್ ಬರ್ತೀರಿ. ಪ್ಯಾಸೇಜ್ ಇರ್ತದೆ. ಪ್ಯಾಸೇಜ್ ನೋಡ್ಕೊಡ್ರಿ ಫ್ರೆಂಡ್ಸ್. ಪ್ಯಾಸೇಜ್ಗೆ ಆನ್ಸರ್ ಬಿಡಿಸಿನಲ್ರಿ ನಾನು. ಪ್ಯಾಸೇಜ್ ನೋಡ್ಕೊಡ್ರಿ. 9 marks. ಮೊದಲು 10 ಇತ್ತು, ಈಗ 9 ಮಾಡ್ಯಾರ. ಸರಿ. Passage. Now questions start. 9 questions will be there. Okay. 1, 2, 3. You will not get these numbers. You will get the alphabet A, B, C, D till I. The passage has got a optional question. It is regarding a poem that has been given in our workbook. This is a scene poem. ಇದು ಹೋಮ್ ದೆ ಬ್ರಾಟ್ ಹರ್ ವಾರಿಯರ್ ಡೆಡ್ ಅದನ್ನು ಮಾಡಿನ್ರಿ. ಕ್ವಶನ್ ಆನ್ಸರ್ ಎಲ್ಲ ಬಿಡಿಸಿನ್ರಿ ಫ್ರೆಂಡ್ಸ್. ಒಂದು ಯಾವುದೋ ಹಿಂದಿನ ವಿಡಿಯೋದಲ್ಲಿ. ಪೋಯಮ್ ನೋಡ್ಕೊಡ್ರಿ. ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಅವ್ರ ಪೋಯಮ್ ಇದು. ಮೊದಲಿತ್ತು 9th ಇದು ಪೋಯಮ್. ಇದ್ರ ಮೇಲೆ 9 questions ಇರ್ತವೆ 5 ತನಕ. ಯಾವ್ದಾದ್ರು ಪೋಯಮ್ ಆದ್ರೂ ಬಿಡಿಸ್ರಿ, ಪ್ಯಾಸೇಜ್ ಆದ್ರೂ ಬಿಡಿಸ್ರಿ. ನೆಕ್ಸ್ಟ್ ಕ್ವೆಶನ್ ಡಿ ಪಾರ್ಟ್ ಗ್ರಾಮರ್. ಗ್ರಾಮರ್ ಇವನ್ನೆಲ್ಲ ನೋಡ್ಕೊಡ್ರಿ. 4 mark 1 mark questions 4 ಇರ್ತವೆ. ಈ ಕ್ವಶನ್ ಐದರ್ ಆರ್ ದೀಸ್ ಕ್ವಶನ್ಸ್ ಲಿಂಕರ್ಸ್. ನೆಕ್ಸ್ಟ್ ಮತ್ತೊಂದು 2 marks ಕ್ವಶನ್ ಇರ್ತವೆ. 1 mark ಕ್ವಶನ್ 2. ಇವನಾದ್ರೂ ಬರೀರಿ, ಇವನಾದ್ರೂ ಬರೀರಿ. 32A, 32B. ಸ್ಟೂಡೆಂಟ್ಸ್ 33rd ಕ್ವಶನ್ ಈ ನೋಟ್ ಮೇಕಿಂಗ್. ಇದು ಫ್ಲೋ ಚಾರ್ಟ್ ಅಂತಾನು ಕರಿತೇವೆ ಇದನ್ನು. ಮೊದಲ 4 marks ಇತ್ತು, ಈ 2 marks ಮಾಡ್ಯಾರ. ನೋಡ್ಕೊಡ್ರಿ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ 5 marks. ನೆಕ್ಸ್ಟ್ 35th ಕ್ವಶನ್ ಲಾಸ್ಟ್ ಬಟ್ ಒನ್ ಐ ಥಿಂಕ್. ಇದು ಏನದಲ್ಲ, ಡಯಲಾಗ್ ರೈಟಿಂಗ್, ಕಂಪ್ಲೀಷನ್ ಆಫ್ ಡಯಲಾಗ್. ಲಾಸ್ಟ್ ಲೆಟರ್ ರೈಟಿಂಗ್. ಇದಕ್ಕೊಂದು ಆಪ್ಷನ್ ಇರ್ತೈತಿ. ಲೆಟರ್ ರೈಟಿಂಗ್ ನೋಡ್ಕೊಡ್ರಿ. ಗೌರ್ಮೆಂಟ್ದವ್ರು ಬಿಟ್ಟಿದ್ದು ಕ್ವಶನ್ ಪೇಪರ್ ಇದು. ಯಾವುದೇ ಖಾಸಗಿ ತಗೊಂಡಿಲ್ಲ ನಾನು. ಖಾಸಗಿ ಸಿಗ್ತಾವ ಬೇಕಾದಷ್ಟು, ಯಾಕೆ ಬಿಡಪ್ಪ ಬೇಡ ಅಂತೇಳಿ. ಈ ಲೆಟರ್ ರೈಟಿಂಗ್ ಒಂದು ಆಪ್ಷನ್ ಇರ್ತದ. ನೀವು ಲೆಟರ್ ರೈಟಿಂಗ್ ಇದಕ್ಕೆ ಸ್ಪೀಚ್ ಮೇಕಿಂಗ್ ಅಂತ ಕರೀತಾರ. ಸ್ಪೀಚ್ ಮೇಕಿಂಗ್ ಆದ್ರೂ ಮಾಡ್ಬೋದು. ಓಕೆ ವಿದ್ಯಾರ್ಥಿಗಳೇ, ಇದು 10 ನಿಮಿಷದ ವಿಡಿಯೋ ಆಯಿತು. ಸಾಕಾಗ್ತೈತೆ ನಿಮಗೆ. ನಾನು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯತೆ ಐತಿ, ಈ ರೀತಿ ಮಾಡೀನಿ.
ನಿಮ್ಗೆ ಇದಕ್ಕಿಂತ ಬೆಟರ್ ವೇ ನಿಮ್ಗೆ ಗೊತ್ತಿರ್ತಾವ, ಮಾಡಿಕೊಡ್ರಿ. ಸರಿ, ಇದ್ರ ಹಿಂದೆನೆ ಇದಕ್ಕೆ ಬೇಕಾಗಿರುವ ಆನ್ಸರ್ನ ಬಿಡಿಸ್ತೇನೆ. ನಾನೇ ಬರೆದ ಆನ್ಸರ್ ಅದು, ನಾನೇ ತಯಾರು ಮಾಡಿದಂಥ ಫುಡ್. ಇಟ್ ವಿಲ್ ಬಿ ಟೇಸ್ಟಿ ಆ್ಯಂಡ್ ಹೆಲ್ತಿ. ಓಕೆ, ವೇಟ್ ಮಾಡ್ರಿ.